ಯಾಕೆ ಹೊಡೆದೆ? ನಾನು ಹಿಂಗೆಲ್ಲ ಹೊಡೆದೆ, ಅವನಿಗೆ ಹೊಡೆದಿತ್ತಾನೆ. ಮಗ ಎಂತಾಗಿಲ್ಲ ಬಾ ಮಗ ಹೋಗೋಣ. ಮಗ ಎಂತಾಗಿಲ್ಲ ಬಾ ಮಗ ಹೋಗೋಣ. ಎಂತಾಗಿಲ್ಲ ಬಾ ಹೋಗೋಣ. ಬಿಡು ಮಗ, ಬಿಡು ಮಗ, ನಂಗೇನು ಆಗಿಲ್ಲ, ಬಿಡು ಮಗ, ಹೋಗೋಣ. ಮಗ ಎಂತಾಗಿಲ್ಲ ಬಾ ಮಗ ಹೋಗೋಣ. ಎಂತಾಗಿಲ್ಲ ಬಾ ಹೋಗೋಣ. ವರುಣ, ವರುಣ, ಏನಾಯ್ತಾ ವರುಣ? ಈ ಥರ ರಕ್ತ ಸುರಿತಿದೆಯಲ್ಲೋ, ಬಾ ಕೂತ್ಕೋ ವರುಣ. ಏನೋ ಮುಖದ ಮೇಲೆ ಈ ಥರ ಬ್ಲಡ್ ಬರ್ತಿದೆಯಲ್ಲೋ, ಏನೋ ಧಾರಾವಿ ಕಡೆ ಹೋಗಿದ್ಯಲ್ಲ, ಅಲ್ಲೇನಾದರೂ ಗಲಾಟೆ ಆಯ್ತಾ? ಏನೋ ಅವರೇ ಹೊಡೆದಿದ್ದ? ಮೊನ್ನೆ ಅಷ್ಟೇ ನಮ್ಮ ಅಣ್ಣಂಗೆ ಅವ್ರು ಹೊಡೆದಿದ್ರು. ಪಾಪ ಅವ್ನ ಮನೇಲೇ ಕೂತಿದ್ದಾನೆ, ಕಾಲು ಫ್ರ್ಯಾಕ್ಚರ್ ಆಗಿ. ಏನೂ ಮಾಡೋಕ್ಕಾಗಲ್ಲ. ಅವ್ರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಪೊಲೀಸ್ ಸಮೇತ ಏನೂ ಮಾಡೋಕ್ಕಾಗಲ್ಲ. ಬಿಡು ಮಗ, ಬೇಜಾರು ಮಾಡ್ಕೋಬೇಡ. ಮನೆ ತನಕ ಬಿಡಬೇಕಾ? ಮತ್ತೇನೋ ಮಾಡ್ತೀಯಾ? ಬ್ಲಡ್ ಸುರಿತಿದೆಯಲ್ಲ. ಲೋ, ಎಲ್ಲಿ ಹೋಗ್ತಿದೆಯೋ? ಸಾಕಾಯ್ತು ಮನೆ ಬಾಲ್ ತಂದು. ನನ್ನ ಮಗ ವರುಣ ಇದ್ದಿದ್ರೆ ಅವನ ತಾನೇ ಬಾಲ್ ತರಿಸ್ತಾ ಇದ್ವಿ. ಅವನಿಲ್ದೆ ಇವತ್ತು ನಾನೇ ಬಾಲ್ ತದಂಗೆ ಆಯಿತು. ಹೌದು ಮರೆ, ಎಲ್ಲೋದ ಬೋಳಿ ಮಗ? ಹೌದು ಮರೆ, ನಿನ್ನೆ ಒಂದು ಸ್ವಲ್ಪ ಕೆಲಸ ಇತ್ತು. ಬಟ್ಟೆ ಒಗ್ದಿಡು ಒಂದಿದೆ, ಒಂದೆರಡು ಬಟ್ಟೆ ಒಗ್ದಿಟ್ಟು ಹಂಗೆ ಹೋಗಿಯೇನೆ. ಬರಲಿ ನನ್ನ ಮಗ. ಹಾಂ, ಬಂದೇರು. ಅವನೇನೋ ಇಲ್ಲಿ ಬರೋದು ಬಿಟ್ಟು ಅಲ್ಲೋ ಕೂತಿದ್ದಾನೆ. ಕರಿ ಅವನಿಗಿಲ್ಲಿ. ಓಯ್ ಬಾರೋ ಇಲ್ಲಿ. ತಡಿ, ಆ ಬಾಲ್ ಬಿಸಾಕು, ಅವನಂತಾನೆ ಹೆಲ್ಕು ಬರಕ್ಕೆ ಹೇಳೋಣ. ಅವನೇನೋ ಒಳ್ಳೆ ಹುಚ್ಚನ್ ಥರ ಕೂತಿದ್ದಾನಲ್ಲಿ. ಬರ್ರ ನೋಡೋಣ. ಏನಾಯ್ತು? ಈ ಥರ ರಕ್ತ ಬರ್ತಿದೆಯಲ್ಲ, ಯಾರು ಹೊಡೆದಿದ್ದು? ಧಾರಾವಿ ಹುಡುಗರು. ಅಲ್ಲೇನು ಕೀಳಕ್ಕೆ ಹೋಗಿದ್ಯಾ? ಸಾಲಿ ಬಿಡು ಮಹೇಶ, ಇವಂದಿದೆ, ಬಾ ಬಾಲಾಕು.
ಏನೋ ನಿಂಗೆ ಹೊಡೆದ್ರ ಅಂತ ಹುಡುಗರು ಕಳಿಸ್ತೀಯಾ? ಹೇ ಇಲ್ಲ ಕಣೋ, ಗೊತ್ತಿಲ್ಲ ಕಣೋ, ಬಂದೇ ಇರು. ಏನ್ರೋ ಯಾರ ಎದುರುಗಡೆ ನಿಂತಿದ್ರೆ ಗೊತ್ತಲ್ಲ, ಮಕ್ಕಳು ಒಬ್ರು ವಾಪಸ್ ಹೋಗಲ್ಲ. ಬಾಯ್ ಬಾಯ್, ಪಕ್ಕದೂರವರೆಗೂ ಅಣ್ಣಂಗೂ ಗಲಾಟೆ ಹಾಕಿದೆ ಬಾಯ್. ಹೌದಾ? ಒಬ್ಬೊಬ್ರಿಗೆ ಮರ ಕಟ್ಟ ಕೈಕಾಲು ಮುರಿತೀನಿ. ಇದೆಲ್ಲ ಚೆನ್ನಾಗಿರಲ್ಲ, ಸುಮ್ಮನೆ ಹೋಗು. ಏನೋ ಗೊತ್ತಿಲ್ಲದೆ ಬಂದಿದೆ ಚಿಕ್ಕ ಹುಡುಗರು, ಬಿಡಿ ಅಣ್ಣ. ಮಗ ನೀನು ಯಾಕೋ ಇವತ್ತು ಅಣ್ಣನ ತಡಿಯಕ್ಕೆ ಹೋದ್ಯಾ? ಅಣ್ಣ ಇವತ್ತು ಖಡ್ಗ ಮೇಲೆತ್ತಿದ್ದು ನೋಡಿ ಇವತ್ತು ಅವ್ನ ಕತೆ ಮುಗೀತು ಅಂದ್ಕೊಂಡಿದ್ದೆ. ನೀನು ತಡಿಬಾರ್ದಿತ್ತು ಮಗ. ನಾವು ತಡೆದಿದ್ದು ಅಣ್ಣನಲ್ಲ, ಅವನನ್ನ. ಅಣ್ಣ ಅವನ ಕೈ ಮುರಿಯೋದಲ್ಲ, ಅವನೇ ಅಣ್ಣನ ಕೈ ಮುರಿತಿದ್ದ. ಅಲ್ಲಿ ನೋಡು. ಮಗ ಇದು ಇಲ್ಲಿಗೆ ಮುಗಿಯಲ್ಲ ಮಗ. ಇವತ್ತೇನೋ ಶೆಟ್ಟಿ ಬಂದ ಅಂತ ನಾವು ಬಚಾವಾದ್ವಿ. ನಾವು ಸುಮ್ಮನೆ ಅವನನ್ನ ಎದುರಾಕೊಂಬಾರ್ದಿತ್ತು ಮಗ. ಅವ್ನು ಪಕ್ಕಾ ಹೊಡಿತಾನೆ ನಮ್ಮೆಲ್ಲರಿಗೂ. ನಂಗೆ ಯಾಕೋ ನಮ್ಮೆಲ್ಲರ ಕತೆನೂ ಮುಗೀತು ಅನಿಸ್ತಿದೆ. ಅಣ್ಣ ಆರಾಮನಾ? ಇಲ್ಲ ಮಗ, ಫ್ರ್ಯಾಕ್ಚರ್ ಆಗಿದೆಯಲ್ಲ, ರೆಸ್ಟ್ ತಗೊಳ್ತಾ ಇದ್ದಾನೆ. ಇನ್ನು 3 ತಿಂಗಳು ರೆಸ್ಟ್ ತಗೊಳ್ಬೇಕಂತ ಡಾಕ್ಟ್ರ್ ಹೇಳಿದ್ದಾರೆ. ಅಲ್ಲೋ, ನಿನ್ನ ಅಣ್ಣನ ಕಾಲು ಮುರಿಬೇಕಂತ ಅನ್ನಿಸ್ತಿಲ್ವಾ ನಿಂಗೆ? ಅವ್ನು ಹೆಂಗೋ ಹೆದರ್ಕೊಳಕ್ಕಾಗುತ್ತೆ. ಅವ್ರು ನಾವು ಏನೂ ಮಾಡ್ಕೊಳಕ್ಕಾಗಲ್ಲ. ಮನೇಲಿ ಬೇರೆ ಅಮ್ಮಂಗೆ ಹುಷಾರಿಲ್ಲ. ಅಣ್ಣ ನೋಡಿದ್ರೆ ಹಾಸಿಗೆ ಹಿಡ್ದಿದ್ದಾನೆ. ಈಗೆಲ್ಲ ಕೆಲಸ ನಾನೇ ಮಾಡಬೇಕು. ಸುಮ್ಮನೆ ಅವನಿಗೆ ಹೆದರಾಕೊಂಡ್ರೆ ಮತ್ತು ಮನೆ ಅವ್ರಿಗೆ ಏನು ಮಾಡ್ತಾನೋ ಅಂತ ಭಯ ಅಷ್ಟೆ. ಭಯ ಅನ್ನೋದು ಸಣ್ಣ ಕಿಡಿ ಇದ್ದಂಗೆ. ಅದನ್ನು ಸುಮ್ಮನೆ ಬಿಟ್ಟರೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನೀ ಸುಮ್ಮನಿರ್ ಮಗ, ನಂಗೆ ಯಾಕೋ ಭಯ ಆಗ್ತಿದೆ. ನಮ್ಮ ಕತೆನೂ ಅವ್ರ ಅಣ್ಣನ ಕತೆನೇ ಆದಂಗೆ ಆಗತ್ತೆ ಅಂತ. ಅವನ ಕಾಲು ಮುರಿದ್ಯಾನೆ ಅಂತ ಸುಮ್ಮನೆ ಇದ್ದರೆ ನಾಳೆ ನಮ್ಮನೆಗೂ ನುಗ್ತಾನೆ. ಅದಕ್ಕೂ ಮುಂಚೆ ಅವನೇ ಎತ್ಬಿಟ್ರೆ? ಲೋ, ಏನೋ ಮಾತಾಡ್ತಿದ್ದೆ ನೀನು? ಯಾರು ಕೇಳಿಸ್ಕೊಂಡ್ರೆ ಮುಗೀತಷ್ಟೇ ನಮ್ಮ ಕತೆ. ಇವತ್ತು ಅವ್ನು ಖಡ್ಗ ಎತ್ತಿದ್ದು ನೋಡಿ ನಮ್ಮ ಕತೆ ಮುಗೀತು ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಶೆಟ್ಟಿ ಬಂದು ಕಾಪಾಡ್ದ. ಶೆಟ್ಟಿ ನಮ್ಮ ಸೋದರಮ್ಮನ ಮಗ. ಅವ್ರ ಹತ್ರನೂ ಚೆನ್ನಾಗಿರ್ತಾನೆ, ನಮ್ಮ ಹತ್ರನೂ ಚೆನ್ನಾಗಿರ್ತಾನೆ. ಹಾಗಂತ ಪ್ರತಿ ಸಲ ಇದೇ ಥರ ಹುಚ್ಚಾಟ ಮಾಡ್ತಾ ಇದ್ರೆ ನೆಕ್ಸ್ಟ್ ಸಲ ಬಂದು ಅವನು ಯಾವಾಗಲೂ ಕಾಪಾಡಲ್ಲ. ಹೌದು ಮಗ, ಎಲ್ಲ ಟೈಮು ಒಂದೇ ಥರ ಇರಲ್ಲ. ಶೆಟ್ಟಿ ನಿಮ್ಮ ರಿಲೇಷನ್ ಅಂತೀಯಾ? ನಿಮ್ಮ ಅಣ್ಣನ ಕಾಲು ಮುರಿದಾಗ ಅವನು ಯಾಕೋ ಸುಮ್ಮನೆ ಇದ್ದ? ಮಗ, ಅವನೊಟ್ಟಿಗೆ ಇರೋರು ಯಾರು ಅವನೊಟ್ಟಿಗೆ ಫ್ರೆಂಡ್ಶಿಪ್ಪಿಂದ ಇರೋದಲ್ಲ ಕಣೋ, ಎಲ್ಲರೂ ಭಯದಿಂದನೇ ಇರೋದು. ಭಯ ಅವನ ಹುಡುಗರಿಗೆ ಮಾತ್ರ ಅಲ್ಲ, ಅವನಿಗೂ ಇರತ್ತೆ. ಅವನಲ್ಲಿರೋ ಭಯ ಇಲ್ಲ ಆಗೋ ಮುಂಚೆ ಅವನ್ನೇ ಇಲ್ಲ ಅನ್ಸ್ಬಿಟ್ರೆ? ವಿನಯ್ ಅಲ್ಲೋ, ಇಷ್ಟೊತ್ತಾದರೂ ಬರಲಿಲ್ಲ ಇನ್ನೂ? ಏನೋ ಗೊತ್ತಿಲ್ಲಲ್ಲೋ, ಬೆಳಿಗ್ಗೆ ವಿನಯ ಮತ್ತೆ ವರುಣ ಮತ್ತೆ ಅದೇ ಏರಿಯಾ ಕಡೆ ಹೋಗ್ತಿದ್ರು. ಲೋ, ಅಲ್ಲೇನೋ ಕೆಲಸ ಅವನಿಗೆ. ಏನ್ರೋ ಯಾರ ಏರಿಯಾಗೆ ಬಂದಿದ್ದೀರಾ ಗೊತ್ತಲ್ಲ, ಒಬ್ರು ವಾಪಸ್ ಹೋಗಲ್ಲ. ನಿನ್ನೆ ಏನೋ ಅಣ್ಣನ ಮೂಡ್ ಚೆನ್ನಾಗಿತ್ತು, ಹೋಗಕ್ ಬಿಟ್ರು. ಮತ್ತೇನಾದ್ರೂ ಇಲ್ಲಿ ಕಾಣಿಸ್ಕೊಂಡ್ರೆ ಕುಯ್ದಾಕ್ಬಿಡ್ತೀನಿ ನನ್ನ ಮಕ್ಕಳ. ಕೀ ಇಲ್ಲೇ ಕೊಟ್ಟು ನೆಟ್ಕೊಂಡೋಗ್ರು.
ಕೀ ಇಲ್ಲೇ ಇದೆ, ಬಂದು ತೊಗೊಂಡೋಗು. ಏನೋ ಎದುರು ಮಾತಾಡ್ತೀಯ? ಚುಚ್ಚೋ ಚುಚ್ಚೋ. ಮುಂದೆ ಬರ್ಬೇಡ, ಚುಚ್ಬಿಡ್ತೀನಿ. ಮುಂದೆ ಬರ್ಬೇಡ. ಅಣ್ಣ ಏನಕ್ಕೆ ಹೋಗ್ಬಿಟ್ರಿ? ಇಲ್ಲೇ ಕುಯ್ಬೇಕಿತ್ತು ನನ್ನ ಮಕ್ಳನ್ನ. ನಾನೆಲ್ಲೋ ಹೋಗಕ್ ಬಿಟ್ಟೆ, ಅವನೇ ಹೋದ್ನಲ್ಲೋ. ಈ ವಿಷಯ ಅಣ್ಣನ ಹತ್ರ ಹೇಳೋದು ಬೇಡ ಆಯ್ತಾ? ಮತ್ತೆ ಅಲ್ಲೇನಕ್ರ ಹೋಗಿದ್ರಾ? ಅಲ್ಲೇನ್ರೋ ಕೆಲಸ ನಿಮಗೆ? ಅವ್ನು ನೆತ್ತಕ್ಕೆ ಹೋಗಿದ್ವಿ. ಲೋ, ಏನೋ ಹೇಳ್ತಾ ಇದೀಯಾ? ನಿಮ್ಗೇನೋ ಆಗಿಲ್ವೇನೋ? ಹೇ, ಮತ್ತೆ ಅವನಿಗೇನಾಯ್ತು? ಭಯ್ಯ, ಬೆಳಗ್ಗೆಯಿಂದ ಅಣ್ಣ ಕಾಣಿಸ್ತಿಲ್ಲ. ಬೆಳಗ್ಗೆಯಿಂದ ಸುಮಾರು ಸಲ ಅಣ್ಣನ ಫೋನಿಗೆ ಕಾಲ್ ಟ್ರೈ ಮಾಡಿದೆ, ಕಾಲೇ ಎತ್ತಿಲ್ಲ. ಒಂದೇ ಅಣ್ಣ ಯಾರನ್ನಾರು ಹುಡ್ಕೊಂಡೋಗಿರ್ಬೇಕು. ಇಲ್ಲ ಅಂದರೆ ಏನೋ? ಇಲ್ಲ ಅಂದರೆ ಅಣ್ಣನ ಯಾರೋ ಕಿಡ್ನಾಪ್ ಮಾಡಿರ್ಬೋದು. ಲೋ, ಏನೋ ಹೇಳ್ತಿದ್ಯಾ? ನಿನಗೇನಾದ್ರು ತಲೆ ಕೆಟ್ಟಿದ್ಯಾ? ಅಣ್ಣಂಗೆ ಯಾರು ಮುಟ್ಟಕ್ಕಾಗತ್ತಾ? ಅಣ್ಣ, ಇವತ್ತು ಅವ್ನ ಏರಿಯಾಗೆ ಬಂದಾಗಲೇ ಅಂದ್ಕೊಂಡೆ ಅವ್ನು ಏನೋ ಮಾಡೋಕ್ಕೆ ಬಂದಿದ್ದಾನಂತ. ಇದು ಅವನೇ ಕೆಲಸ ಅಣ್ಣ, ಅವನೇ ಏನೋ ಮಾಡಿರ್ಬೋದು. ಅಲ್ಲೋ, ಅವನೇ ಕಿಡ್ನಾಪ್ ಮಾಡಿದ್ದಾನೆ ಅಂತ ಹೇಳ್ತಿದ್ಯಲ್ಲೋ. ಇಬ್ಬರೇ ಹೋದ್ರಲ್ಲೋ ಬೈಕಲ್ಲಿ ಅವರು. ಬೈಕಲ್ಲಿ ಹೆಂಗೋ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಕ್ಕೆ ಸಾಧ್ಯ? ಅವ್ನು ಕಿಡ್ನಾಪ್ ಮಾಡಿದ್ದೀರಾ ಅಂದ್ರೆ ಮತ್ತೆ ನೀವಿಬ್ಬರೇ ಬಂದಿದ್ದೀರಾ? ಅವನೆಲ್ಲಿ? ಅವನಿಗೇನಾಯ್ತು? ಒಬ್ಬೊಬ್ರು ಮರಕ್ಕೆ ಕಟ್ಟ ಕೈಕಾಲು ಮುರಿತೀನಿ. ಏನೋ ಮರ ಕಟ್ಟಾಕ ಕೈಕಾಲು ಮುರಿತೀನಿ ಅಂದಿದ್ದೆಲ್ಲ, ಈಗ ಕಟ್ಟಾಕದಿರ್ಲಿ, ನಿನ್ನ ಸುಟ್ಟಾಕಿದ್ರೆ ಇಲ್ಲಿ ಯಾರೂ ಬರಲ್ಲ. ಬೇಡ, ಸುಮ್ಮನೆ ನನ್ನ ಬಿಟ್ಬಿಡು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಪರಿಣಾಮ ನೆಟ್ಟಿಗಿರಲ್ಲ. ಕೈ ಮುರಿತೀನಿ, ಕಾಲು ಮುರಿತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಬಾಯಿ ಮಾತಲ್ಲೇ ಹೇಳ್ಕೊಂಡು ಇಡೀ ಊರು ನಾಳೋದಾಯ್ತಲ್ಲ. ಈಗ ನಿನ್ನ ಈ ಪರಿಸ್ಥಿತಿಯಲ್ಲಿ ನಿನ್ನ ಹೆಂಡತಿ ಕೂಡ ನೋಡಿದ್ರು ಅವಳು ಕೂಡ ನಿಂಗೆ ಮರ್ಯಾದೆ ಕೊಡಲ್ಲ. ಬೇಡ, ಒಂದು ಕೆಲಸ ಮಾಡೋಣ. ಇನ್ಮೇಲೆ ನಾನು ನಿನ್ನ ಸುದ್ದಿಗೆ ಬರಲ್ಲ, ನೀನು ನನ್ನ ಸುದ್ದಿಗೆ ಬರಬೇಡ. ನೀನೇ ಅಲ್ಲ, ನನ್ನ ತಂಟೆಗೆ ಇನ್ಯಾವನೇ ಬಂದ್ರು ನಂದೇನು ಕಿತ್ಕೊಳಕ್ಕಾಗಲ್ಲ. ಬಿಡು ಮಗ, ನಂಗೇನೂ ಆಗಿಲ್ಲ, ಬಿಡು ಮಗ. ಹೇ, ಏನೋ ಮಚ್ಚ, ಆರಾಮಾ? ಆರಾಮ್ ಮಗ, ನೀನು? ಏನೋ ಮಚ್ಚ, ಅವ್ರು ನಿಂಗೆ ಹೊಡೆದೇ ಬಿಡ್ತಿದ್ರಲ್ಲೋ. ನಿನ್ನ ಕಾಲರ್ ಕೈ ಹಾಕಿದ್ ನೋಡಿ ನಾನಂತೂ ಹೆದ್ರು ಬಿಟ್ಟಿದ್ದೆ. ನೋಡ್ದ ಮಗ ನೀನು? ಹೌದು ಮಚ್ಚ, ನಾನು ದೂರದಿಂದ ನೋಡ್ತಾ ಇದ್ದೆ. ಅವ್ರು 3 ಜನ ಇದ್ರಲ್ಲ, ನನಗೆ ತುಂಬ ಭಯ ಆಯಿತು. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ನಿಂಗೆ ಭಯ ಆಗಿಲ್ವೇನೋ? ಭಯ ಅನ್ನೋದು ಸಣ್ಣ ಕಿಡಿ ಇದ್ದಂಗೆ, ಅದನ್ನ ಸುಮ್ಮನೆ ಬಿಟ್ರೆ ಇನ್ನ ಹೆಚ್ಚಾಗ್ತಾ ಹೋಗುತ್ತೆ. ಏನೋ ಆಡೋ ಹುಡುಗರು ಅಂತ ಸುಮ್ಮನೆ ಇದ್ರೆ ನಮ್ಮ ಕುತ್ತಿಗೆಗೆ ಕೈ ಹಾಕ್ತೀರಾ? ಶೆಟ್ಟಿ, ನಮ್ಮ ಹುಡುಗರನ್ನೆಲ್ಲ ಕರ್ಸು, ಇನ್ನೂ ಸುಮಾರು ಬಲಿ ಕೊಡೋದಿದೆ. ಅವನಿಗೋಗಿ ಹೇಳು, ಅವನೊಬ್ಬನೇ ಅಲ್ಲ, ಅವನ ಜೊತೆ ಇರೋರ್ನೆಲ್ಲ ಹಿಂಗೆ ಸಾಯಿಸ್ತೀನಿ.